ಸಕಲೇಶಪುರದಲ್ಲಿ ಸುಮಾರು ಬಾಳೆಹಣ್ಣು ಅಂಗಡಿಗಳಿದಾವೆ, ಮಂಡಿಗಳಿದಾವೆ. ಅಷ್ಟೆಲ್ಲ ಬಿಟ್ಟು ನಾವ್ ಯಾಕೆ ನಿಮ್ಮ ಅಂಗಡಿಗೆ ಬರ್ಬೇಕು? ಏನಿ ರೀಸನ್ ಇದೆಯಾ? ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅವರಾಗೆ ಒಂದ್ ಸ್ವಲ್ಪ ಜನ ಹೇಳಿದ್ರು ಮುಂದೆ ಬೇಕು ಅಂತ. ಸೊ ಆ ಇದ್ರಲ್ಲಿ ಮಾಡಿದ್ವಿ. JNR ಅಂದ್ರೆ ಏನಂತ ಕೇಳ್ಬೋದಾ? ಹೇಳ್ತೀವಿ. ಜೆ ಅಂದ್ರೆ ಜಾನಕೆರೆ, ಎನ್ ಅಂದ್ರೆ ನಾಗರಾಜ್ ನಮ್ಮ ತಂದೆ ಹೆಸರು, ಆರ್ ಅಂದ್ರೆ ನಂದು ನಮ್ಮ ಅಣ್ಣನ ಹೆಸರು. ನಮ್ಮ ದೋಸ್ತು 2008ರಿಂದವ ನಾನು ಇವರು ಒಟ್ಟಿಗೆ ಓದ್ತಿರೋದು, ಅಲ್ಲಿಂದಲೂ ಅಷ್ಟೇ ಅದೇ ಫ್ರೆಂಡ್ಶಿಪ್ ಹಾಗೆ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಾನು ನಿಮಗೆ ನಮ್ಮ ಸಕಲೇಶಪುರದಲ್ಲಿರೋ ಒಂದು ಹಣ್ಣಿನ ಅಂಗಡಿ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಇವರು ಸುಮಾರು ವರ್ಷದಿಂದ ಬಾಳೆಹಣ್ಣು ವ್ಯಾಪಾರ ಮಾಡ್ತಾ ಇದ್ರು. ಈಗ ರೀಸೆಂಟಾಗಿ ಎಲ್ಲ ರೀತಿಯ ಹಣ್ಣುಗಳನ್ನ ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದು ನನ್ನ ಫ್ರೆಂಡ್ ಅಂಗಡಿನೇ ಆಗಿರೋದ್ರಿಂದ ನಿಮಗೆ ಇವತ್ತು ಅದನ್ನ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೀವೇನಾದ್ರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ನಮಸ್ಕಾರ ಸರ್. ಆಯ್ತಾ ಪೂಜೆ ಎಲ್ಲ? ಇವಾಗ ಆಯ್ತು. ಮತ್ತೆ ಹೆಂಗಿದ್ದೀರಾ? ಆಯ್ತಾ ತಿಂಡಿ ಎಲ್ಲ? ತಿಂಡಿ ಆಯ್ತು. ಮತ್ತೇನು ಸಮಾಚಾರ? ನಮ್ದೇನಿದೆ ಹೇಳೋದು? ಏನ್ ಸಮಾಚಾರ? ಸಮಾಚಾರ ಎಲ್ಲ ಹೇಳ್ಬೇಕು. ವಿಡಿಯೋ ಮಾಡ್ತಿದ್ಯಾ? ಎಸ್. ನಿಮ್ಮ ಅಂಗಡಿ ಬಗ್ಗೆ ಪರಿಚಯ ಮಾಡ್ಕೊಡಿ. ಯಾವಾಗ ಸ್ಟಾರ್ಟ್ ಮಾಡಿದ್ದು ಈ ಅಂಗಡಿನ? ಇದು ಸುಮಾರು ಒಂದು 30 ವರ್ಷ ಆಗಿದೆ. 30 ವರ್ಷದಿಂದ ನಮ್ಮ ತಂದೆಯವರೇ ನಡ್ಸ್ಕೊಂಡ್ ಬರ್ತಿದ್ರು. ಅದಾಗ್ತಾ ಆಗ್ತಾ ನಮ್ದು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈಗ ನಾವು ಅದ್ರ ಜವಾಬ್ದಾರಿ. ನಿಮ್ದು ಆಲ್ಮೋಸ್ಟ್ BCom ಆಗಿದೆ ಅಲ್ವಾ? ಹೌದು. ಹೌದು. ಓಕೆ. ಮತ್ತೆ ಅಪ್ಪ ಮನೆ ಕಡೆ ಇರ್ತಾರೆ, ಅವಾಗ ಅಂಗಡಿ ಕಡೆನೂ ಬರ್ತಾ ಇರ್ತಾರೆ. ಎರಡು ಕಡೆ ಮೇಂಟೈನ್ ಮಾಡ್ತೀವಿ. ಅಪ್ಪನೇ ಸ್ಟಾರ್ಟ್ ಮಾಡಿದ್ದ ಈ ಬಿಸ್ನೆಸ್ ನ? ಸುಮಾರು ಒಂದು 30 ವರ್ಷ ಆಗಿದೆ. 30 ವರ್ಷ ಆಗಿದೆ. ಓಕೆ ಓಕೆ ಓಕೆ. ಮತ್ತೆ ನೀವು ಇದನ್ನ ಅಪ್ಡೇಟ್ ಮಾಡೋ ಅಷ್ಟು ಬರೀ ಬಾಳೆ ಮಂಡಿ ಮಾತ್ರ ಇತ್ತು. ನಾವು ನೋಡ್ದಂಗೆ ಒಂದು 8ನೇ ಕ್ಲಾಸಿಂದ ನಿಮ್ ಪರಿಚಯ ಇದೆ, ಒಂದು 2008 ಇಂದ. ಬಟ್ ಅವಾಗ್ಲಿಂದಾನು ಬಾಳೆಹಣ್ಣು ವ್ಯಾಪಾರ ಇತ್ತು. ಬಟ್ ಈಗ ಸಡನ್ ಆಗಿ ಅದೇ ಒಂದು 3 months ಇಂದ ಸ್ವಲ್ಪ ಏನೋ ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೈಂಡ್ ಚೇಂಜ್ ಮಾಡ್ಕೊಂಡು. ಅದೇ ಹಿಂಗೆ ಜನರೇಷನ್ ಅಪ್ಡೇಟ್ ಆಗುತ್ತೋ ಹಂಗೆ ನಾವು ಬಿಸ್ನೆಸ್ ಅಪ್ಡೇಟ್ ಮಾಡ್ಬೇಕಲ್ವಾ. ಸೊ ಇದ್ರಲ್ಲಿ ನಾವು ಸ್ವಲ್ಪ ಫ್ರೂಟ್ಸ್ ಎಲ್ಲ ಆಡ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಬರೋ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ. ಹೀಗಾಗಿ ಬರ್ತಾರೆ, ಹಣ್ಣು ಒಂದು ತಗೊಳ್ತಿದ್ರು, ಇನ್ನ ಫ್ರೂಟ್ಸ್ ಎಲ್ಲ ಬೇರೆ ಕಡೆ ತಗೊಳ್ತಿದ್ರು. ಹಾಗಾಗಿ ಎಲ್ಲ ಒಂದೇ ಕಡೆ ಸಿಕ್ಕಿದ್ರೆ ಅವ್ರಿಗೂ ಒಂಚೂರು ಆಪರ್ಚುನಿಟೀಸ್ ಒಳ್ಳೇದಾಗುತ್ತೆ. ಮತ್ತೆ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅವರಾಗೆ ಒಂದ್ ಸ್ವಲ್ಪ ಜನ ಹೇಳಿದ್ರು ಮುಂದೆ ಬೇಕು ಅಂತ. ಸೊ ಆ ಇದ್ರಲ್ಲಿ ಮಾಡಿದ್ವಿ. ಇದು ಯಾವ ರೋಡ್ ಬರುತ್ತೆ? ಇದು ಅಶೋಕ್ ರೋಡ್ ಎಂಡ್ ಆಗಿ ಇದು ಬೇರೆ ರೋಡ್ ಹೆಸರು ಏನಾದ್ರು ಇದೆಯಾ? ಮೇನ್ ಆಗಿ ಓಲ್ಡ್ ವೆಜಿಟೇಬಲ್ ಮಾರ್ಕೆಟ್ ಅಂತ ಇತ್ತು. ಅಶೋಕ ರೋಡ್ ಇದು. ಅಶೋಕ್ ರೋಡ್ ಸಕಲೇಶಪುರ. ಇಲ್ಲಿ ಹತ್ರ ಇದು ಯಾವ ಸ್ಕೂಲು? ಶಾಪ್ ಸಿದ್ದೇಗೌಡ ಸ್ಕೂಲ್ ಪಕ್ಕ. ನಿಮಗೆ ಏನಾದ್ರು ಸಕಲೇಶಪುರದಲ್ಲಿ ಏನಾದ್ರು ಫ್ರೂಟ್ಸ್ ಬೇಕು ಅಂದ್ರೆ ಇಲ್ಲೇ ನಮ್ಮ ಅಶೋಕ್ ರೋಡ್ ಎಂಡ್ ತರಕಾರಿ ಮಾರ್ಕೆಟ್ ಪಕ್ಕ ಶಾಪ್ ಸಿದ್ದೇಗೌಡ ಪಕ್ಕದಲ್ಲಿ ನಮ್ಮ JNR ಬಾಳೆಹಣ್ಣು ಮಂಡಿ. ಏನ್ ಸರ್ ನಿಮ್ಮ ಶಾಪ್ ಹೆಸರು? JNR ಅಂತನಾ? JNR ಅಂದ್ರೆ ಏನಂತ ಕೇಳ್ಬೋದಾ? ಹೇಳ್ತೀವಿ. ಜೆ ಅಂದ್ರೆ ಜಾನಕೆರೆ, ಎನ್ ಅಂದ್ರೆ ನಾಗರಾಜ್ ನಮ್ಮ ತಂದೆ ಹೆಸರು, ಆರ್ ಅಂದ್ರೆ ನಂದು ನಮ್ಮ ಅಣ್ಣನ ಹೆಸರು. ತುಂಬಾ ಯೂನಿಕ್ ಆಗಿ ಹೆಸರು ಇಟ್ಟಿದ್ದೀರಾ. ಓಕೆ, ತುಂಬಾ ಖುಷಿ ಆಯ್ತು. ಸಕಲೇಶಪುರದಲ್ಲಿ ಸುಮಾರು ಬಾಳೆಹಣ್ಣು ಅಂಗಡಿಗಳಿದಾವೆ, ಮಂಡಿಗಳಿದಾವೆ. ಅಷ್ಟೆಲ್ಲ ಬಿಟ್ಟು ನಾವ್ ಯಾಕೆ ನಿಮ್ಮ ಅಂಗಡಿಗೆ ಬರ್ಬೇಕು? ಏನಿ ರೀಸನ್ ಇದೆಯಾ? ಇಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಫಂಕ್ಷನ್ ಆಗ್ಬೋದು, ಒಂದು ಮದುವೆ ಆಗ್ಬೋದು, ಇಲ್ಲ ನಾಮಕರಣ ಆಗ್ಬೋದು, ಪ್ರತಿಯೊಂದು ಯಾವುದೇ ರೀತಿಯ ಫಂಕ್ಷನ್ ಮಾಡಿದ್ರು ಅದಕ್ಕೆ ಹೋಲ್ಸೇಲ್ ಅಲ್ಲಿ ನಿಮಗೆ ನಾವು ಹಣ್ಣುಗಳನ್ನ ಕೊಡ್ತೀವಿ. ಅದಕ್ಕೋಸ್ಕರ ಏನು ರಿಯಾಯಿತಿ ದರದಲ್ಲಿ ನಿಮಗೆ ಜನಗಳಿಗೆ ಅನುಕೂಲ ಆಗ್ಬೇಕು ಆ ತರ ಮಾಡ್ಕೊಡ್ತೀವಿ. ಯಾಕಂದ್ರೆ ಈಗ ಕೆಲವೊಂದು ಈಗ ಏನಾದ್ರು ಮದ್ವೆ ಫಂಕ್ಷನ್ ಏನಾದ್ರು ಬಂತು ಅಂದ್ರೆ ಎಲ್ರು ಪ್ರಿಫರ್ ಮಾಡೋದು ಹಾಸನ್. ಸೊ ಏನಕ್ಕೆ ಹಾಸನಿಂದ ಇಲ್ಲೇ ನೀವು ರೀಸನಬಲ್ ಬೆಲೆಯಲ್ಲಿ ಏನಾದ್ರು ಕೊಡ್ತೀರಾ? ಹೌದೌದು, ಅಲ್ಲಿಂದಲೇ ಏನು ಕೆಲವೊಂದು ಐಟಮ್ ಎಲ್ಲ ತರ್ತೀವಿ. ಅಲ್ಲಿ ಬೆಲೆಗಿಂತಲೂ ಸ್ವಲ್ಪ ಕಮ್ಮಿ ರೇಟಲ್ಲೇ ಹಾಕಿಸ್ಕೊಡ್ತೀವಿ ನಾವು. ಯಾಕಂದ್ರೆ ನಮಗೂ ಹೋಲ್ಸೇಲ್ ರೇಟಲ್ಲಿ ಸಿಕ್ಕಿರುತ್ತೆ. ಅದೇ ರೇಟಲ್ಲಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಯಾರು ತಗೊಳ್ತಾರೆ ಒಂದು ಫಂಕ್ಷನ್ಗಳಿಗೆ ಆಗ್ಬೋದು, ಈಗ ಇಲ್ಲಿಂದ ಅವ್ರು ಅಲ್ಲಿ ಗಂಟ ಹೋಗಿ ತಗೊಬರೋದಕ್ಕಿಂತ ಇಲ್ಲೇ ಅದೇ ರೀಸನಬಲ್ ರೇಟಲ್ಲಿ ಸಿಗುತ್ತೆ.
ಸೊ ನೋಡಿದ್ರಲ್ಲ ನೀವು, ಹಾಸನ್ನು ಅಲ್ಲಿ ಇಲ್ಲಿ ಹೋಗಕ್ಕಿಂತ ನಮ್ಮ ಸಕಲೇಶ್ಪುರದಲ್ಲೇ ರೀಸನಬಲ್ ಪ್ರೈಸಿಗೆ ನಮ್ಮ ರತನ್ ಅವರು ಬಾಳೆಹಣ್ಣ ಕೊಡ್ತಾ ಇದ್ದಾರೆ. ಅದು ಬಾಳೆಹಣ್ಣು ಮಾತ್ರ ಅಲ್ಲ, ಬೇರೆ ಎಲ್ಲಾ ರೀತಿಯ ಫ್ರೂಟ್ಸ್ ಗಳನ್ನು ಅಷ್ಟೇ. ಇವರು ಡೈರೆಕ್ಟ್ ಆಗಿ ಕೆಲವೊಂದು ಬಾಳೆಹಣ್ಣು ಗಳನ್ನೆಲ್ಲ ಡೈರೆಕ್ಟ್ ರೈತರಿಂದಾನೇ ಡೈರೆಕ್ಟ್ ಆಗಿ ತಗೊಳ್ತಾರೆ. ಇವ್ರು ಯಾವ್ದೇ ರೀತಿ ಮಾರ್ಕೆಟ್ ಗಿರ್ಕೆಟ್ ಆತರ ಹೋಗಲ್ಲ. ಆಲ್ಮೋಸ್ಟ್ ಸುತ್ತಮುತ್ತ ಇರೋ ರೈತರುಗಳಿಂದ ಬಾಳೆಹಣ್ಣ ಪರ್ಚೇಸ್ ಮಾಡಿ ಇವರು ಡೈರೆಕ್ಟ್ ಜನರಿಗೆ ಕೊಡ್ತಾ ಇದ್ದಾರೆ. ನಿಮಗೇನಾದ್ರೂ ಯಾವುದೇ ಮದ್ವೆಗಾಗ್ಲಿ ಫಂಕ್ಷನ್ಗಾಗ್ಲಿ ಏನಾದ್ರು ಅವಶ್ಯಕತೆ ಇದ್ರೆ ಇವ್ರನ್ನ ನಂಬರ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಎಲ್ಲದರಲ್ಲೂ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಸೊ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ದೋಸ್ತು 2008ರಿಂದವ ನಾನು ಇವರು ಒಟ್ಟಿಗೆ ಓದ್ತಿರೋದು, ಅಲ್ಲಿಂದಲೂ ಅಷ್ಟೇ ಅದೇ ಫ್ರೆಂಡ್ಶಿಪ್ ಹಾಗೆ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ವಿ. ಥ್ಯಾಂಕ್ ಯು. ಓಕೆ, ಎಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಹೇಳು. ನಮಸ್ಕಾರ.